ತೆಗಿತಾರೆ? ಹ್ಞೂ ಮೇಡಮ್, ಎಲ್ಲ ಫೋಟೋ ತೆಗಿತೀನಿ. ಮದ್ವೆದು, ಚಟ್ಟದ್ದು, ಸಾಯಿದು, ತಿತ್ತಿದ್ದು, ಹೊಸ್ಕೆದು ಎಲ್ಲ ತೆಗಿತೀನಿ. ಹೌದಾ? ಸರಿ ಕಣಪ್ಪ, ನೆಕ್ಸ್ಟ್ ಮಂತ್ ನನ್ ಮಗಳು ಮದ್ವೆ ಇದೆ. ನೀನು ಬಂದು ಫೋಟೋ ತೆಗೆದ್ಬಿಡು. ರೈಟ್ ಏನೋ ನೀನ್ ಮಾತಾಡ್ಕೋಬೇಡ, ನನ್ ಕೊಟ್ಟಷ್ಟು ಇಸ್ಕೊಂಡು ಹೋಯ್ತಾರೆ ನೀನು. ಪೊಲೀಸವ್ರೆಲ್ಲ ಬರೀ ಇಷ್ಟೇ, ಬರೀ ಬಿಟ್ಟಿ ನೋಡಕ್ಕೆ ಟ್ರೈ ಮಾಡ್ತಾರೆ. ಸರಿ ಮೇಡಮ್, ಆಯ್ತಾಯ್ತು. ಸರಿ ಆಯ್ತಪ್ಪ. ಮೇಡಮ್, ಸಾಹೇಬ್ರು ಬಂದ್ರು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಓ ಏನ್ರಿ ಮುನಿಯಮ್ಮ, ಇಷ್ಟೊಂದು ಸ್ಮೆಲ್ಲು ಬಾಡಿ? ಹೌದಾ ಸರ್, ನನ್ಗೇನು ಗೊತ್ತೈತಿಲ್ಲ ಸರ್, ನವ್ಯ ಆಗ್ಬಿಟ್ಟಿದೆ. ಸಾರಿ ಸರ್. ಕೊಡ್ರಿ ಇವ್ರದ್ದು ಡೀಟೇಲ್ಸ್ ನೋಡೋಣ. ತಗೊಳ್ಳಿ ಸರ್. ಏನ್ ಹೆಸರು? ಶ್ರುತಿ ಅಂತ ಸರ್. ಏಜು? 28 ಸರ್. ಮನೆ ಇಲ್ರಿ ಅವ್ರದ್ದು? ಇದೇ ಬಿಲ್ಡಿಂಗ್ ಸರ್. ಏನ್ ಕೆಲಸ ಮಾಡ್ತಾರೆ ಇವರು? ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರ ಸರ್. ಹೇಗ್ ಸತ್ತೋದ್ರು ಇವರು? ಯಾರೋ ನೈಟ್ ಬಂದು ಗುಂಡಾರ್ಸ್ಬಿಟ್ಟು ಸಾಯಿಸ್ಬಿಟ್ಟಾರ ಸರ್. ಹಾ ಸೈನ್ ಮಾಡ್ತೀನಿ. ಏನ್ರಿ ಇದು ಜೆಂಡರ್ ಅಲ್ಲಿ ಹುಡ್ಗ ಅಂತ ಬರ್ದಿದ್ದೀರಾ? ಹುಡ್ಗಿ ತಾನೇ ಇದು? ಇಲ್ಲ ಸರ್, ಇದು ಹುಡುಗ. ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ನಿಜವಾಗ್ಲೂ ಏನ್ರಿ ಮುನಿಯಮ್ಮ, ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಹೆಸರು ಶ್ರುತಿ ಅಂತ ಐತೆ, ಹುಡ್ಗ ಹೆಂಗಾಗ್ತಾನೆ? ಹುಡ್ಗಿ ತಾನೆ? ಇಲ್ಲ ಸರ್, ಇದು ಹುಡುಗನೇ. ಏನ್ರಿ ಮುನಿಯಮ್ಮ, ಬೆಳಿಗ್ಗೆ ಕುಡ್ಕೊ ಬಂದಿದ್ದೀರಾ? ಯಾವ ಸ್ಕೂಲ್ ರೀ ಓದಿದ್ ನೀವು? ಎಷ್ಟನೇ ಕ್ಲಾಸ್ ಓದಿದ್ದೀರಾ? ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಸಾ, ಸೆಕೆಂಡ್ PC ಫೈಲು ಸಾ. ಎಲ್ಲಿಂದ ಬರ್ತೀರಿ ನೀವೆಲ್ಲ? ಅದಕ್ಕೆ ಈ ತರ ಬರ್ತಿಟ್ಟಿದ್ದೀರಾ? ಸುಮ್ಮನೆ ಬೇರೆ ರಿಪೋರ್ಟ್ ರೆಡಿ ಮಾಡ್ಬಿಟ್ಟು ಹುಡುಗಿ ಅಂತ ಬರೀರಿ. ಅಯ್ಯೋ ಇಲ್ಲ ಸಾ, ಅದು ಹುಡುಗನೇ ಸಾ. ರೀ ಮುನಿಯಮ್ಮ, ಸುಮ್ಮನೆ ಕೋಪ ಬರ್ಸ್ಬೇಡಿ. ಅದ್ ಹೆಂಗ್ರಿ ಹುಡುಗ ಆಗ್ತಾರೆ? ಸಾ ಹೇಳ್ತೀನಿ ರೀ ಸಾ. ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು. ಹೇಗ್ ಸತ್ತೋದ್ರು ಅವರು? ಯಾರೋ ನೈಟ್ ಬಂದು ಗುಂಡಾರ್ಸ್ಬಿಟ್ಟು ಸಾಯಿಸ್ಬಿಟ್ಟಾರ ಸಾ. ಏನ್ರಿ ಇದು? ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಇದೊಂದು ವಿಡಿಯೋಸ್ ನೋಡ್ತಾರಲ್ಲ, ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು. ಸೊ ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಕೊಟ್ಟಿರೋರು ಇದಾರೆ. 1 ರೂಪಾಯಿಂದ 1000 ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ. ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ. ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ, ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ. ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ. ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು. ಖಂಡಿತವಾಗ್ಲೂ ಅಣ್ಣ, ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ. ಇವತ್ತು ಈಗ ಅವ್ರು ಕೊಟ್ಟಿರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಇದೊಂದು ಮಾತಾಡಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ನೀವೇನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಆ ದೇವ್ರು ನಿಮ್ಮ ಹತ್ರ ಹುಡ್ಕೊಂಬತ್ತಾನೆ. ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ. ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ, ಎಷ್ಟೋ ವಾರಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದ್ದೀರಿ. ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ.